ಎಕ್ಸ್ಕ್ಯೂಸ್ ಮೀ. ನೋಡಿ, ಏನು ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿಯ ಒಳಗಡೆ ಒಂದು ಸ್ಪಾರ್ಕ್ APU ಅನ್ನೋದು, ಅಂದರೆ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅನ್ನುವ ಒಂದು ಸ್ಟಡಿ ಕ್ಲಬ್ ಅನ್ನುವ ಹೆಸರಿನಲ್ಲಿ ಒಂದು ಕ್ಲಬ್ಬನ್ನು ಕಟ್ಕೊಂಡಿದ್ದಾರೆ. ನಾವು ಅಂದ್ಕೊಂಡಿದ್ವಿ ಒಂದು 8-10 ಜನರು ಯಾರೋ ಇದನ್ನು ಕಟ್ಕೊಂಡು ಅದರೊಳಗಡೆ ನಡೆಸ್ತಾ ಇದ್ದಾರೆ. ಅಲ್ಲಿ ನಿನ್ನೆಯ ಒಂದು ಕಾರ್ಯಕ್ರಮ ಏನು ಆರ್ಗನೈಸ್ ಮಾಡಿದ್ರು ಅಂತ ಹೇಳಿದ್ರೆ 1991ರಲ್ಲಿ ಕಾಶ್ಮೀರದಲ್ಲಿ ಒಂದು ಜಿಲ್ಲೆಯ ಎಲ್ಲ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡುವ ಕೆಲಸವನ್ನು ಭಾರತೀಯ ಸೈನ್ಯದ ಸೈನಿಕರು ಮಾಡಿದ್ದಾರೆ. ಸೈನಿಕರೆಲ್ಲರೂ ಅತ್ಯಾಚಾರಿಗಳು. ಅಲ್ಲಿ ಜಮ್ಮು ಮತ್ತು ಕಾಶ್ಮೀರ ಭಾರತದ ಭಾಗ ಅಲ್ಲ, ಭಾರತದವರು ಹೋಗಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ದೌರ್ಜನ್ಯ ಮಾಡ್ತಾ ಇದ್ದಾರೆ. ವೈಲೆನ್ಸ್ ಬೈ ದಿ ಇಂಡಿಯನ್ ಸ್ಟೇಟ್ ಇನ್ ಜಮ್ಮು ಕಾಶ್ಮೀರ್ ಅಂತೇಳಿ ಅವರು ಪೋಸ್ಟರ್ ಒಳಗಡೆ ಹಾಕ್ಕೊಂತಾರೆ. ಫ್ರೀ ಕಾಶ್ಮೀರ್ ಅಂತ ಹೇಳ್ತಾರೆ. ಪ್ಯಾಲೆಸ್ಟೈನ್ನ ಫ್ಲಾಗ್ಗಳನ್ನು ಬಿಡಿಸ್ತಾರೆ. ಈ ಥರದ ಒಂದು ಕಾರ್ಯಕ್ರಮ ಇದ್ದಾಗ ನಾವು ಸಾಮಾನ್ಯವಾಗಿ ಇದನ್ನು ಪ್ರಶ್ನೆ ಮಾಡಬೇಕು ಅಂತೇಳಿ ಒಂದು 30 ಜನ ಕಾರ್ಯಕರ್ತರು ಕ್ಯಾಂಪಸ್ನ ಮುಂದೆ ಹೋಗಿದ್ವಿ. ನಾವು ಪ್ರಥಮವಾಗಿ ಕ್ಯಾಂಪಸ್ನ ಮುಂದೆ ಕೂತಿದ್ವಿ. ನಂತರದಲ್ಲಿ ಅಲ್ಲಿ ವಾಚ್ಮ್ಯಾನ್ಗಳು ನಮ್ಮ ಮುಂದೆ ಬಂದದ್ದು, ನಮ್ಮನ್ನು ತಳ್ಳಾಟ ಮಾಡೋದನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಕ್ಯಾಂಪಸ್ಸಿಗೆ ಎಂಟ್ರಿ ಆಗಬೇಕಾಯಿತು. ನಮಗೂ ಆವೇಶ ಬಂದಿದ್ದರಿಂದ ನಾವಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗಿ ಬಂತು. ನಾವು ಭಾರತದ ಧ್ವಜವನ್ನು ಹಿಡಿದು ಭಾರತ್ ಮಾತಾ ಕಿ ಜೈ ಅಂತೇಳಿ ಅವ್ರ ಕ್ಯಾಂಪಸ್ಸಿಗೆ ಹೋಗಿದ್ದೀವಿ. ನಾವು ಅಲ್ಲಿ ಕೇಳಿರುವಂಥದ್ದು ಸ್ಪಾರ್ಕ್ ಅನ್ನುವ ಸಂಘಟನೆಯನ್ನು ನೀವು ಬ್ಯಾನ್ ಮಾಡಿ. ರಿಜಿಸ್ಟರಿಗೆ ಕೇಳಿದ್ರೆ ರಿಜಿಸ್ಟರ್ ಮೊದಲನೇ ಉತ್ತರ ಏನಿರುತ್ತೆ ಅಂತ ಹೇಳಿದ್ರೆ ಕಬೀರ ನಮ್ಮ ಹಾಲೇ ಅಲ್ಲ ಅಂತಾರೆ. ಮತ್ತು ಪ್ರಶ್ನೆ ಮಾಡಿದ ಮೇಲೆ ಹೇಳ್ತಾರೆ ಹೌದು ಅದು ನಮ್ಮ ಕ್ಯಾಂಪಸ್ ಒಳಗಡೆ ಇದೆ ಅಂತಾರೆ. ಹೇಗೆ ಕ್ಯಾಂಪಸ್ ಒಳಗಡೆ ಇರುವಂತಹ ಒಂದು ಕ್ವಾಡ್ರ್ಯಾಂಗಲ್ ಹಾಲು ಕ್ಯಾಂಪಸ್ನ ಭಾಗ ಆಗೋದಿಲ್ಲ? ಒಬ್ಬ ರಿಜಿಸ್ಟರ್ ಬಂದು ಈ ರೀತಿಯ ಹೇಳಿಕೆ ಕೊಡ್ತಾನೆ ಅಂತ ಹೇಳಿದ್ರೆ 2.5 ವರ್ಷದಿಂದ ಆ ಕ್ಯಾಂಪಸ್ನ ಒಳಗಡೆ ದೇಶ ವಿರೋಧಿ ಅಂದರೆ ಆಪರೇಷನ್ ಸಿಂಧೂರ್ ನಡೆದಾಗ ಇಡೀ ದೇಶ ಕೊಂಡಾಡಿದ್ದೇವೆ ನಾವು. ಆದರೆ ಇದೇ ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿಯಲ್ಲಿ ಅದನ್ನು ಕ್ವಶನ್ ಮಾಡಿದ್ದಾರೆ. ಯಾವುದೋ ಒಂದು ಸುಪ್ರೀಂ ಕೋರ್ಟ್ ಕೊಟ್ಟ ಜಡ್ಜ್ಮೆಂಟನ್ನು ಪ್ರಶ್ನಿಸುವಂಥ ಕೆಲಸ ಮಾಡ್ತಾರೆ. ಅಲ್ಲಿ ಯಾರೋ ಕೂತ್ಕೊಂಡು ಭಾರತದ ಚಿಕನ್ ನೆಕ್ ಏನಿದೆ ಅಂದರೆ ನಾರ್ತ್ ಈಸ್ಟ್ ಭಾಗ ಕಟ್ಟಾಗಿ ಹೋಗಬೇಕಂತ ಹೇಳಿದ ವ್ಯಕ್ತಿಯ ಪರವಾಗಿ ಕಾರ್ಯಕ್ರಮ ಮಾಡ್ತಾರೆ ಇವರು. ಈ ಥರದ ಕಾರ್ಯಕ್ರಮಗಳು 2.5 ವರ್ಷದಿಂದ ನಡೀತಾ ಇದ್ರೂ ಕೂಡ ಅದನ್ನು ಪ್ರಶ್ನಿಸುವಂಥ ಕೆಲಸವನ್ನು ಯೂನಿವರ್ಸಿಟಿ ಮಾಡಿಲ್ಲ. ನಾವು ಪ್ರಶ್ನಿಸಕ್ಕೆ ಹೋದಂಥ ಸಂದರ್ಭದಲ್ಲಿ ಮೊದಲನೇ ಹಂತದಲ್ಲಿ ವಾಚ್ಮ್ಯಾನ್ಗಳನ್ನು ಬಿಟ್ಟು ನಮ್ಮ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದರು. ನಾವು ವಾಚ್ಮ್ಯಾನ್ಗಳಿಗೆ ವಾರ್ನಿಂಗ್ ಕೊಟ್ವಿ, ನೀವು ನಮ್ಮ ಮೈಯನ್ನು ಮುಟ್ಟಿದ್ರೆ ಸರಿ ಇರೋದಿಲ್ಲ ಅಂತ. ಆ ವಾರ್ನಿಂಗ್ ಕೊಟ್ಟ ನಂತರದಲ್ಲಿ ಆ ವಾಚ್ಮ್ಯಾನ್ಗಳು ಸ್ಟಾಫ್ಗಳು ಸೇರಿಕೊಂಡು ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡ್ತಾರೆ. ಹಾದ್ಸೆ ಮಾರೋ ಇನ್ಕೋ ಅಂತ ಹೇಳಿ ಸೂಚನೆ ಕೊಡ್ತಾರೆ. ನಾವು ಗಲಾಟೆ ಮಾಡಕ್ಕೆ ಹೋಗೋರಾಗಿದ್ರೆ 2,000 ವಿದ್ಯಾರ್ಥಿಗಳ ಮಧ್ಯೆ 30 ಜನ ಯಾಕೆ ಹೋಗ್ತಿದ್ವಿ? ಅಲ್ಲಿ 2,000 ವಿದ್ಯಾರ್ಥಿಗಳಿದ್ರು, ನಮ್ಮನ್ನು ಸುತ್ತುವರೆದಿದ್ರು. ನಾವು ಹೇಳಿದಿಷ್ಟೇ, ಭಾರತ್ ಮಾತಾ ಕಿ ಜೈ. ಇವತ್ತು ದೇಶ ವಿರೋಧಿಯಾಗಿ ಸೈನಿಕರ ವಿರೋಧಿಯಾಗಿ ಕಾರ್ಯಕ್ರಮ ನಡೆಯೋದಕ್ಕೆ ನಾವು ಬಿಡಲ್ಲ ಅಂತ ಇನ್ನೊಂದು ಉಲ್ಲೇಖ ಮಾಡಿದ್ದಾರೆ. ನಾವು ಯಾವುದೇ ರೀತಿಯಾದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರಲಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಪೋಸ್ಟ್ ಅನ್ನು ನೋಡಿ ಸರ್, ನೋಡಿ ಯೂನಿವರ್ಸಿಟಿಯವರು ನಾವು ಆಯೋಜನೆ ಮಾಡಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅವರ ಯೂನಿವರ್ಸಿಟಿ ಒಳಗಡೆ ಈ ಹಿಂದೆ ನಡೆದ ಕಾರ್ಯಕ್ರಮಗಳದ್ದು ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಆಗಿದೆ. ಅದು ಎಲ್ಲ ಕಡೆ ಸ್ಟೂಡೆಂಟ್ಸಿಗೆ ಹರಿದಾಡ್ತಾ ಇದೆ. ಏನು ಮಾಡ್ತಾ ಇದ್ದಾರೆ ಯೂನಿವರ್ಸಿಟಿಯ VC ಅವ್ರು ಏನು ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಏನು ಮಾಡ್ತಾ ಇದ್ದಾರೆ? ನಾವು ಕ್ಯಾಂಪಸ್ಸಿಗೆ ಹೋಗೋವರೆಗೆ ಅವ್ರಿಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ನಾವು ಹೋಗೋದಾದ್ರೆ ಪೊಲೀಸ್ ಪರ್ಮಿಷನ್ ತೊಗೊಂಡು ಹೋಗ್ಬೇಕಂತೆ. ದೇಶ ವಿರೋಧಿ ಕಾರ್ಯಕ್ರಮವನ್ನು ಮಾಡೋಕ್ಕೆ ಯಾರು ಪರ್ಮಿಷನ್ ತೊಗೊಂಡಿದ್ದಾರೆ? ಪೊಲೀಸ್ ಪರ್ಮಿಷನ್ ತೊಗೊಂಡಿದ್ದಾರೆ ಅಥವಾ ಯೂನಿವರ್ಸಿಟಿಯವರು ಪರ್ಮಿಷನನ್ನು ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸೋದನ್ನು ಮಾಡ್ತಾ ಇದ್ದಾರೆ? ಅಲ್ಲಿ ಪ್ರಶ್ನೆ ಮಾಡಿದಾಗ ಸಬೂಬು ಕೊಡೋ ಕೆಲಸ ಮಾಡ್ತಾರೆ. ದೇಶ ವಿರೋಧಿ ಚಟುವಟಿಕೆ ನಡೀಬಾರ್ದು ಅಂತ ಹೇಳಲ್ಲ. ಆಯಿತು, ಅವರ ಕ್ಯಾಂಪಸ್ನ ಹೆಸರಿನಲ್ಲಿ ಪೋಸ್ಟ್ ಆಗಿದೆ, ಅವರು ಬಂದು ನಮ್ಮ ವಿರುದ್ಧ ಪ್ರಕರಣ ದಾಖಲಿಸಿದ್ರಲ್ಲ, ಅದೇ ರೀತಿ ಸ್ಪಾರ್ಕ್ APU ಅನ್ನೋರು ಯಾರು, ಅವ್ರ ಮೇಲೆ ಕ್ರಮ ತಗೊಳ್ಳಿ. ಇದು ಯೂನಿವರ್ಸಿಟಿಗೆ ನಮಗೆ ನಮ್ಮ ಒಂದು ಹೆಸರನ್ನು ಹಾಳಾಗಕ್ಕೆ ಕಾರಣ ಆಗ್ತಿದೆ ಅಂತ ಯೂನಿವರ್ಸಿಟಿಯವ್ರು ನಿನ್ನೆ ಯಾಕೆ ಕಂಪ್ಲೇಂಟ್ ಕೊಡಲಿಲ್ಲ? ನಿನ್ನೆ ಅವರು ನಿಜವಾಗ್ಲೂ ಅವರಿಗೆ ಈ ಥರದ ಕಾರ್ಯಕ್ರಮದಲ್ಲಿ ಇಂಟ್ರೆಸ್ಟ್ ಇಲ್ಲ, ದೇಶ ವಿರೋಧಿಗಳಲ್ಲ ಅಂದಿದ್ರೆ ಅವ್ರು ಏನು ಮಾಡಬೇಕಿತ್ತು? ಫಸ್ಟ್ ಹೋಗಿ ಯಾರೋ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಯೂನಿವರ್ಸಿಟಿ ಹೆಸರನ್ನು ಹಾಳು ಮಾಡೋದಕ್ಕೆ ಈ ಥರ ಪೋಸ್ಟ್ ಆಗ್ತಾ ಇದ್ದಾರೆ, ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತ. ಭಾರತ್ ಮಾತಾ ಕಿ ಜೈ ಅಂದವರು, ಭಾರತದ ಫ್ಲಾಗನ್ನು ಹಿಡ್ಕೊಂಡು ಹೋದವರು ನಮಗೆ ಚಪ್ಪಲಲ್ಲಿ ಹೊಡಿಸ್ತಾರೆ ವಿದ್ಯಾರ್ಥಿಗಳ ಹತ್ರ. ಅದೇ ದೇಶದ ವಿರೋಧಿ ಘೋಷಣೆ ಹಾಕೋರನ್ನ ಅಲ್ಲೇ ಇಟ್ಕೊಂಡು ಇವತ್ತವರೆಗೂ ಕ್ಯಾಂಪಸ್ ಅಲ್ಲಿ ಇದ್ದಾರೆ, ಅವ್ರ ಮೇಲೆ ಪ್ರಕರಣ ಇಲ್ಲ. ABVP ಪ್ರತಿಭಟನೆ ಆದ ಬಳಿಕ ಯಾಕೆ ಈ ಥರ ನೋಡಿ, ಆ ವಿದ್ಯಾರ್ಥಿಗಳ ಮಾನಸಿಕತೆಯನ್ನೇ ಬದಲಿಸ್ಬಿಟ್ಟಿದ್ದಾರೆ. ನಿನ್ನೆಯ ವಾತಾವರಣವನ್ನು ನೀವು ಗಮನಿಸಿದ್ರೆ ಹೆಣ್ಣು ಮಕ್ಕಳ ಮೂಲಕ ಹೊಡ್ಸೋದಿಕ್ಕೆ ಬಂದರು ಮುಖ್ಯವಾಗಿ. ಅದಾದ ನಂತರದಲ್ಲಿ ಅವರು ನಮ್ಮನ್ನು ವಿರೋಧಿಸೋದಕ್ಕೆ ಅಥವಾ ಭಾರತ್ ಮಾತಾ ಕಿ ಜೈ ಅಂದಾಗ ಘೋಷಣೆಯೂ ಹೇಳೋಕ್ಕಾಗದೆ ಫ್ರೀ ಕಾಶ್ಮೀರದ ಥರದ ಘೋಷಣೆಗಳನ್ನ ಹೇಳಿದ್ರು.
ಎಲ್ಲವನ್ನೂ ಅಲ್ಲಿ ಸರಿಯಾಗಿ ನಡೀತಾ ಇದೆ ಅಂದ್ರೆ ನಮ್ಮನ್ನ ಅರೆಸ್ಟ್ ಮಾಡಿದ ನಂತರ ಅಲ್ಲಿ ಮೀಡಿಯಾದವ್ರನ್ನ ಕ್ಯಾಂಪಸ್ ಅಲ್ಲಿ ಇರೋದಕ್ಕೆ ಬಿಡ್ಲಿಲ್ಲ. ಕ್ಯಾಂಪಸ್ ಅಲ್ಲಿ ಇದ್ದಂತ ಮೀಡಿಯಾದವರನ್ನ 4 ಜನ ಬಂದು ಅಡ್ಡಗಟ್ಟಿ ವಾಚ್ಮ್ಯಾನ್ ಬಂದು ಕ್ಯಾಂಪಸ್ ಇಂದ ಹೊರಗೆ ಹಾಕ್ತಾರೆ. ಒಂದು ಮೀಡಿಯಾದವ್ರು ಕ್ಯಾಂಪಸ್ ಒಳಗಡೆ ಹೋಗಕ್ಕಾಗ್ತಿಲ್ಲ. ಅಥವಾ ಭಾರತ್ ಮಾತಾ ಕಿ ಜೈ ಅಂತ ಹೇಳಿ ಭಾರತದ ಫ್ಲಾಗ್ ಹಿಡ್ಕೊಂಡವ್ರು ಅರ್ಧ ಗಂಟೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿ ಕ್ಯಾಂಪಸ್ ಒಳಗಡೆ ಇವತ್ತು ನಿಲ್ಲಕ್ಕಾಗ್ತಾ ಇಲ್ಲ. ಅಂದ್ರೆ ಇದು ಎಲ್ಲಿದೆ? ನಾವೆಲ್ಲೋ ಕೇಳ್ತಿದ್ವಿ ಉತ್ತರ ಭಾರತದಲ್ಲಿ JNU ಯೂನಿವರ್ಸಿಟಿಯಲ್ಲಿ ಈ ತರದ ಘಟನೆ ನಡೆದಿದೆಯಂತೆ ಅಂತ ನಾವು ಕೇಳ್ತಿದ್ವಿ. ಆದ್ರೆ ಇವತ್ತು ಬೆಂಗಳೂರಿನೊಳಗಡೆ ಬಂದು ಬೆಂಗಳೂರಿನ ಒಳಗಡೆ ಒಂದು JNU ರೀತಿಯಂತ ಯೂನಿವರ್ಸಿಟಿಯನ್ನ ದೇಶ ವಿರೋಧಿ ಒಂದು ಮಾನಸಿಕತೆ ಬೆಳೆಸುವಂತ ಯೂನಿವರ್ಸಿಟಿ ಇವತ್ತಿಲ್ಲಿ ಬಂದು ಬೆಳೆದಿದೆ. ಗೃಹ ಸಚಿವರು ಕೂಡಲೇ ಈ ಪ್ರಕರಣ ಆಗಿದ್ದ ಕೂಡಲೇ ಒಂದು ಸ್ಟೇಟ್ಮೆಂಟ್ ಕೊಡಬೇಕಿತ್ತು. ಯಾರು ದೇಶದ ವಿರೋಧವಾಗಿ ಸೈನಿಕರ ವಿರೋಧವಾಗಿ ಮಾತಾಡಿದಾರೋ ಅವ್ರ ಮೇಲೆ ಪ್ರಕರಣ ದಾಖಲಿಸ್ತೇವೆ ಅಂತ. ಖಂಡಿತವಾಗ್ಲೂ ನಾವು ಕೇಂದ್ರ ಗೃಹ ಸಚಿವರಿಗೆ ಪತ್ರವನ್ನ ಬರೆದಿದ್ದೇವೆ. ಮುಂದಿನ ದಿನಗಳಲ್ಲಿ NIAಗೆ ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಸಾಧ್ಯ ಆದ್ರೆ ನಾವು ಮೊನ್ನೆ ಕರ್ನಾಟಕದ ಗೃಹ ಸಚಿವರನ್ನು ಕೂಡ ಭೇಟಿ ಮಾಡೋ ಕೆಲಸವನ್ನ ನಾವು ಮಾಡ್ತೇವೆ. ನಾವು ಹೇಳ್ತಾ ಇದೀವಿ, ನೋಡಿ ಕಾಂಗ್ರೆಸ್ ಸರ್ಕಾರ ನೀವೇನಾದ್ರೂ ನಮ್ಮ ABVP ಕಾರ್ಯಕರ್ತರ ಮೇಲೆ ಪ್ರಕರಣವನ್ನ ದಾಖಲಿಸಿ ನಮ್ಮನ್ನ ಬೆದರಿಸಬಹುದು. ಮಧ್ಯರಾತ್ರಿವರೆಗೆ ನೀವು ನಮ್ಮನ್ನ ಸ್ಟೇಷನ್ ಅಲ್ಲಿ ಇಟ್ಕೊಂಡ್ರೆ ABVP ಕಾರ್ಯಕರ್ತರು ಹೆದರ್ಕೊಂಡು ಹೋಗ್ತಾರೆ ಅಂತ ಅನ್ಕೊಂಡ್ರೆ ದಯವಿಟ್ಟು ಆ ವಿಷಯವನ್ನ ಬಿಡಿ. ABVPಯ 19 ಕಾರ್ಯಕರ್ತರ ಮೇಲೆ FIR ಅನ್ನ ಮಾಡಿದ್ದಾರೆ. ನಮಗೆ ರಾತ್ರಿ ಸುಮಾರು 4 ಗಂಟೆಯ ಹೊತ್ತಿಗೆ ಮ್ಯಾಜಿಸ್ಟ್ರೇಟ್ ಅವರ ಮನೆಯಲ್ಲಿ ನಮಗೆ ಇಂಟ್ರೀಮ್ ಬೇಲ್ ಸಿಕ್ಕಿದೆ. ಈಗ ನಾವು ರೆಗ್ಯುಲರ್ ಬೇಲಿಗೆ ಅಪ್ಲೈ ಮಾಡಿದ್ದೇವೆ. ಈಗ ನಮಗೆ ಅದರ ವಿಚಾರಣೆ ಇದೆ, ಅದಕ್ಕಾಗಿ ನಾವು ಕೋರ್ಟಿಗೆ ಸರ್. ಈಗ ಎಕ್ಸ್ ಖಾತೆಯಲ್ಲಿ ಏನು ABVP ಮತ್ತೆ ಏನು RSS ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ. ಖಂಡಿತವಾಗ್ಲೂ ಸರ್, ಯಾರನ್ನು ಬ್ಯಾನ್ ಮಾಡಬೇಕು ಅಂತ ಹೇಳಿದ್ರೆ ಈ ದೇಶದ ವಿರೋಧವಾಗಿ ಯಾರು ಮಾತಾಡ್ತಾರೋ, ಸೈನಿಕರ ವಿರೋಧವಾಗಿ ಯಾರು ಮಾತಾಡ್ತಾರೋ ಅವ್ರನ್ನ ಖಂಡಿತವಾಗ್ಲೂ ಬ್ಯಾನ್ ಮಾಡಬೇಕು. RSS ABVP ಯಾವತ್ತಾರು ಬಂದು ಅಲ್ಲಿ ಕ್ಯಾಂಪಸ್ನ ಒಳಗಡೆ ಫ್ರೀ ಕಾಶ್ಮೀರ್ ಅಂತ ಘೋಷಣೆ ಹಾಕಿದಾಗ ಯಾವತ್ತಾರು ಸೈನಿಕರನ್ನ ಅತ್ಯಾಚಾರಗಳು ಅಂತ ಹೇಳಿ ನಾವೇನಾದ್ರೂ ಹೇಳಿದ ದಿನ ಇಡೀ ದೇಶದಲ್ಲಿ RSS ABVP ಅನ್ನ ಬ್ಯಾನ್ ಮಾಡ್ಬೋದು. ಇವತ್ತು ಯಾರು ಹೇಳಿರೋದು? ಫ್ರೀ ಕಾಶ್ಮೀರನ್ನ ಯಾರು ಹೇಳಿದ್ದಾರೆ? ಇವತ್ತು ನಮ್ಮ ದೇಶದ ವಿರೋಧವಾಗಿ ಯಾರು ನಿಂತಿದ್ದಾರೆ? ನಮ್ಮ ಕೈಯಲ್ಲಿ ಭಾರತದ ಧ್ವಜವನ್ನ ಹಿಡ್ಕೊಂಡಿದ್ದಂತ ಸಂದರ್ಭದಲ್ಲಿ ಚಪ್ಪಲನ್ನು ಯಾರು ಎಸ್ತಿದ್ದಾರೆ? ಅವರನ್ನ ಇವತ್ತು ಬ್ಯಾನ್ ಮಾಡಬೇಕು. ಮಣಿಕಂಠ ಕಳಸ.